ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ಪೋಟ್ಲಿ ಬಟನ್ ಡಿಸೈನು. ಫಸ್ಟ್ಗೆ ನಾನು ಈ ರೀತಿ ಪೋಟ್ಲಿ ಬಟನ್ ರೆಡಿ ಮಾಡ್ಕೋತಾ ಇದ್ದೀನಿ. ಥರ್ಮಾಕೋಲಿಂದ ಮಾಮೂಲಿ ಪೀಸ್ ಕಟ್ ಮಾಡ್ಕೊಂಡು ಅದಕ್ಕೆ ಇಟ್ಕೊಂಡು ಈ ಥರ ಹೂವು ಕಟ್ಟೋ ಥರ ಕಟ್ಕೋತಾ ಇದ್ದೀನಿ ಎಲ್ಲನೂ. ಮತ್ತು ಇದು ಜಾಸ್ತಿ ಏನು ಬೇಕಾಗಿಲ್ಲ, ಕೆಳಗಡೆ ಮಾತ್ರ ಡಿಸೈನ್ ಬೇಕು. ಇನ್ನು ಮೇಲ್ಗಡೆ ಎಲ್ಲ ಪೈಪಿಂಗ್ ಬರುತ್ತೆ. ಪೋಟ್ಲಿ ಬಟನ್ ರೆಡಿ ಮಾಡ್ಕೊಂಡಾದ್ಮೇಲೆ ಈ ರೀತಿ ಲೈನಿಂಗ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಅದರಲ್ಲೂ ಮೇನು ಒಂದು ಟ್ರಿಕ್ ಇದೆ ಇದು ಪೋಟ್ಲಿ ಬಟನ್ ಸ್ಟಿಚ್ ಮಾಡೋದಕ್ಕೆ. ಏನಪ್ಪ ಅದು ಅಂದರೆ, ಕ್ಯಾನ್ವಸ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ನೀವು. ಯಾವುದೇ ಆದರೂ ಆಗಲಿ, ಸ್ಲೀವ್ಸ್ಗಾಗಲಿ ನೆಕ್ಗಾಗಲಿ ಕ್ಯಾನ್ವಸ್ನ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಒಂಚೂರು ಆ ಕಡೆ ರಿಂಕಲ್ಸು ಸುಕ್ ಥರ ಆಗಲಿ, ಆಮೇಲೆ ಸ್ಟಿಚಿಂಗ್ ಮಾಡುವಾಗ ಎಳ್ಕೊಳ್ಳೋದಾಗಲಿ ಆ ಥರ ಏನೂ ಆಗೋದಿಲ್ಲ. ನೀವು ಅದೊಂದು ಮೆಥಡ್ ಯೂಸ್ ಮಾಡ್ಕೋಬೋದು. ಯಾವುದೇ ಹೊಲಿಯಿರಿ, ಪೋಟ್ಲಿ ಬಟನ್ ಹೊಲಿಬೇಕಾದ್ರೆ ಕ್ಯಾನ್ವಸ್ ಅಟ್ಯಾಚ್ ಮಾಡ್ಕೊಳ್ಳಿ, ಇಲ್ಲ ಕ್ಯಾನ್ವಸ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ಈ ರೀತಿ ಬ್ಲೌಸ್ ಪೀಸ್ ಇಟ್ಟು ಅದ್ರ ಮೇಲೆ ನಾವು ಪೋಟ್ಲಿ ಬಟನ್ ಸ್ಟಿಚ್ ಮಾಡಿದ್ದೀವಲ್ಲ, ಅದು ಒಳಗಡೆ ಹೋಗಬೇಕು. ಕೆಳಗಡೆ ಬ್ಲೌಸ್ ಪೀಸು ಮಧ್ಯೆ ಪೋಟ್ಲಿ ಬಟನ್ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಉಲ್ಟಾ ತಿರುಗಿಸಿದಾಗ ಮೇಲೆ ಬರಬೇಕು, ಮೇಲೆ ಇಟ್ಕೊಂಡ್ರೆ ಏನಾಗುತ್ತೆ, ಒಳಗಡೆ ಹೋಗುತ್ತೆ. ಈ ಥರ ಅದೊಂದು ಗಮನದಲ್ಲಿ ಇಟ್ಕೊಂಡು ಇದು ಮಾಡಬೇಕು. ನ್ಯಾಚ್ ಹಾಕ್ಕೊಂಡು ಇವಾಗ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಮತ್ತೆ ಅದು ಪೋಟ್ಲಿ ಬಟನ್ ಮೇಲೆ ಬರುತ್ತೆ. ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ಈ ರೀತಿ ಪೋಟ್ಲಿ ಬಟನ್ ಡಿಸೈನ್ ಕೆಳಗಡೆ ರೆಡಿ ಮಾಡ್ಕೋಬೇಕು. ಮೇಲ್ಗಡೆಗೆಲ್ಲ ಪೈಪಿಂಗ್ ಬರುತ್ತೆ. ಇದು ಬೋಟ್ ನೆಕ್ ಡಿಸೈನ್ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ಲಾಗಿ ಬಂತು. ಫಿನಿಶಿಂಗ್ ಆಗಲಿ, ಪೈಪಿಂಗ್ ಆಗಲಿ, ನಾನು ಸೀರೆಲ್ಲ ಕೊಡೋಣ ಅಂದ್ಕೊಂಡೆ. ಸೀರೆಲ್ ಆದರೆ ಅದು ಕ್ರಾಸ್ ಇರೋದ್ರಿಂದ ಅಷ್ಟು ನೀಟಾಗಿ ಬರೋಲ್ಲ ಪೈಪಿಂಗು ಅಂದ್ಬಿಟ್ಟು ನಾನು ರೆಡಿಮೇಡ್ ಪೈಪಿಂಗು ಥ್ರೆಡ್ ಪೈಪಿಂಗ್ನೇ ಕೊಟ್ಟಿದ್ದೀನಿ. ಅದು ಕಾಪರ್ ಕಲರಲ್ಲಿ. ಪಿಂಕ್ ಕಲರ್ ಇದ್ದಿದ್ರೆ ಕೊಡ್ತಿದ್ದೆ, ಇರಲಿಲ್ಲ ಪಿಂಕ್ ಕಲರು. ಹಂಗಾಗಿ ಬಟ್ಟೆ ಪೀಸ್ ಇತ್ತು ಸ್ವಲ್ಪ, ಆದರೆ ಅದು ಕ್ರಾಸ್ ಇರೋದ್ರಿಂದ ನೀಟಾಗಿ ಬರೋಲ್ಲ ಅದು ಪೈಪಿಂಗು. ಹಂಗಾಗಿ ಥ್ರೆಡ್ ಪೈಪಿಂಗ್ನೇ ಕೊಟ್ಬಿಟ್ಟೆ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಈ ರೀತಿ ಪೋಟ್ಲಿ ಬಟನ್ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಒಂಚೂರು ಆ ಕಡೆ ಈ ಕಡೆ ರಿಂಕಲ್ಸ್ ಆಗಲಿ ಏನೂ ಇದಾಗಿಲ್ಲ. ಇವಾಗ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಮತ್ತು ಮಧ್ಯೆ ಒಂದೊಂದು ಪಿನ್ ಹಾಕ್ಕೊಳ್ಳಿ, ಅವಾಗ ನೀಟಾಗಿರುತ್ತೆ. ನಿಮ್ಗೆ ಆ ಕಡೆ ಈ ಕಡೆ ಎಳ್ಕೊಳ್ಳೋದಿಲ್ಲ, ಸುಕ್ಕು ಬರೋಲ್ಲ. ಓಕೆನಾ? ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಇದು ಬ್ಯಾಕು ಕೆಳಗಡೆ ಪೀಸ್ ಇದು. ಮತ್ತು ಇವಾಗ ಮೇಲ್ಗಡೆದು ರೆಡಿ ಮಾಡ್ಕೋಬೇಕು. ಇದು ಸ್ವಲ್ಪ ಡಿಸೈನ್ ಹೇಳಿರೋದ್ರಿಂದ ಈ ಥರ ಕಟ್ಟಿಂಗ್ ಇದೆ ಇದು. ಮತ್ತು ಈ ರೀತಿ ಸ್ಟಿಚಿಂಗ್ ಆದಮೇಲೆ ನೀಟಾಗಿ ನೋಡ್ಕೋಬೇಕು, ಆ ಕಡೆ ಈ ಕಡೆ ಇದು ಮೇಲ್ಗಡೆ ಪೀಸು. ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೇನೆ, ಸೇಮ್ ಅದೇ ಥರ ಬರುತ್ತೆ ಡಿಸೈನು. ಇವಾಗ ಇದಕ್ಕೆ ಮೇಲ್ಗಡೆ ಫಸ್ಟ್ ಸ್ಟಿಚಿಂಗ್ ಹಾಕ್ಕೋತಾ ಇದ್ದೀನಿ. ಕೆಳಗಡೆ ಬ್ಲೌಸ್ ಪೀಸು, ಮೇಲೆ ಲೈನಿಂಗ್ ಇಟ್ಟು ಆಲ್ರೆಡಿ ಮಾರ್ಕ್ ಮಾಡಿರೋದ್ರಿಂದ ನನಗೇನು ತೊಂದರೆ ಇಲ್ಲ, ಅದ್ರ ಮೇಲೆ ಸ್ಟಿಚ್ ಮಾಡ್ಕೋಬೋದು. ಇವಾಗ ಅದ್ರ ಮೇಲೆ ಎರಡು ಕಡೆನೂ ಹಾಗೆ ಸ್ಟಿಚ್ ಮಾಡಬೇಕಾದ್ರೆ ನಾನು ಫಸ್ಟೇ ಡೋರಿನ ರೆಡಿ ಮಾಡ್ಕೊಂಡಿದ್ದೆ. ಏನಕ್ಕಪ್ಪ ಅಂದರೆ ಫಸ್ಟೇ ಕೊಟ್ಟರೆ ಒಂಥರ ಫಿನಿಶಿಂಗ್ ಚೆನ್ನಾಗಿರುತ್ತೆ, ಆಮೇಲೆ ನೀಟಾಗಿರುತ್ತೆ, ಆಮೇಲೆ ಕೊಡ್ಬೋದು. ಆಮೇಲೆ ನಾನೇನು ಮಾಡಿದೆ, ಫಸ್ಟೇ ರೆಡಿ ಮಾಡ್ಕೊಂಬಿಟ್ಟು ಮಧ್ಯಕ್ಕೆ ನಾವು ಎಲ್ಲಿ ಕೊಡಬೇಕು ಅಂತ ಇದ್ವೋ ಅಲ್ಲಿಗೆ ಕೆಳಗಡೆ ಬ್ಲೌಸ್ ಪೀಸು ಮಧ್ಯೆ ಲೈನಿಂಗ್ ಇರುತ್ತೆ, ಮಧ್ಯೆ ಇಟ್ಟು ನಮ್ಗೆ ಎಲ್ಲಿ ಬೇಕಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಒಂಥರ ನೀಟಾಗಿ ಫಿನಿಶಿಂಗ್ ಇರುತ್ತೆ, ಕಿತ್ತೋಗಲ್ಲ. ಮೇಲಾದರೆ ಸ್ವಲ್ಪ ಬಿಚ್ಕೊಳ್ಳೋದು ಆ ಥರ ಈ ಥರ ಆಗ್ತಾಯಿರುತ್ತೆ. ಈ ಥರನೂ ಮಾಡಿದ್ರೆ ಒಂಥರ ಫಿನಿಶಿಂಗ್ ಇರ್ತಾ ಅಂದರೆ ಒಂದೇನಪ್ಪ ಅಂದರೆ ಫಸ್ಟೇ ಡೋರಿ ರೆಡಿ ಮಾಡ್ಕೋಬೇಕು ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ. ಈ ರೀತಿ ನೋಡಿ ಡೋರಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಎರಡು ಕಡೆನೂ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಮಾಮೂಲಿ ಇನ್ನೌಟ್ ಮಾಡ್ಕೋಬೇಕಾಗುತ್ತೆ. ಇದು ಕ್ರಾಸ್ ಇರೋದ್ರಿಂದ ನೀಟಾಗಿ ಫಿನಿಶಿಂಗಾಗಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಅದನ್ನು ನಾನು ಹೇಳ್ದಂಗೆ ಅಲ್ಲಲ್ಲೇ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಯಾಕೆಂದರೆ ಅದು ಕ್ರಾಸ್ ಥರ ಇದೆಯಲ್ಲ, ಅದಕ್ಕೆ ನ್ಯಾಚ್ ಹಾಕಲೇಬೇಕು ನೀಟಾಗಿ ಬರಬೇಕು. ಅಂದರೆ ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಮಾಮೂಲಿ ಕಟ್ ಮಾಡಿಕೊಂಡೆ ಡಿಸೈನ್ ಹೇಗಿದೆ ಹಾಗೆ. ಈಗ ಅದನ್ನ ನ್ಯಾಚ್ ಹಾಕ್ಬಿಟ್ಟು ಇನ್ನೌಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಇದು ಇನ್ನೌಟ್ ಆದಮೇಲೆ ಪೈಪಿಂಗ್ ಕೊಡಬೇಕು. ನಾನು ಹೇಳ್ದಂಗೆ ಥ್ರೆಡ್ ಪೈಪಿಂಗ್ಗೆ ಕಾಪರ್ ಕಲರಲ್ಲೇ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಆ ಥರ ಕೊಡೋದ್ರಿಂದ ಒಂಥರ ಈಸಿಯಾಗಿರುತ್ತೆ, ಆಮೇಲೆ ಕಷ್ಟ ಆಗೋಲ್ಲ, ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಸ್ಟ್ರೈಟಾಗಿ ಆಗಲಿ ರೌಂಡಾಗಲಿ ಕೊಟ್ಟರೆ ಒಂಥರ ಇರುತ್ತೆ ಸೀರೆ ಪೀಸಲ್ಲಿ. ಇಲ್ಲ ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊಂಡು ಕೊಡಬೇಕಾಗುತ್ತೆ. ಓಕೆನಾ? ಆಮೇಲೆ ಮತ್ತೆ ಇವಾಗ ಈ ಥರ ಇನ್ನೌಟ್ ಮಾಡಿಕೊಂಡು ಮೇಲೆ ಪಾಯಿಂಟ್ ಹೊಲಿಗೆ ಹಾಕಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ರೆಡಿ ಆಯಿತು ಪೀಸು. ಈ ರೀತಿ ಆದಮೇಲೆ ನಾನು ಹೇಳ್ದಾಗೆ ಪೈಪಿಂಗ್ ಕೊಡಬೇಕು. ಪೈಪಿಂಗ್ ಕೊಟ್ಟರೆ ಅಲ್ಲಿಗೆ ಬ್ಲೌಸ್ದು ಬ್ಯಾಕ್ ಡಿಸೈನ್ ರೆಡಿ ಆಗುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು, ತುಂಬ ಇಷ್ಟಪಟ್ಟರು ಕಸ್ಟಮರ್ ಅಂತೂ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಒಂದೇನಪ್ಪ ಅಂದರೆ ಎರಡು ಮೂರು ಬ್ಲೌಸ್ ಕೊಟ್ಟಿದ್ರು, ಉಲ್ಟಾ ಹೊಲ್ದುಬಿಟ್ಟಿದೆ. ಅಂದರೆ ಉಲ್ಟಾ ಅಂದರೆ ಆ ಡಿಸೈನ್ ಇದಕ್ಕೆ, ಈ ಡಿಸೈನ್ ಅದಕ್ಕೆ ಹೊಲ್ದಿದ್ದೆ. ಆಮೇಲೆ ಪರವಾಗಿಲ್ಲ ಅಂದರೆ ಅವ್ರು ಫೋನಲ್ಲಿ ಕಳಿಸಿದ್ರು, ನಾನು ಕನ್ಫ್ಯೂಸ್ ಮಾಡಿಕೊಂಡು ಉಲ್ಟಾ ಹೊಲ್ದುಬಿಟ್ಟಿದ್ದೆ ಅಷ್ಟೇ. ಆಮೇಲೆ ಅವ್ರು ಏನು ಪರವಾಗಿಲ್ಲ ಬಿಡಿ ಆಯಿತು ಅಂತ ಅಂದರು. ಆ ಥರ ಕಸ್ಟಮರ್ಸ್ ಇರ್ತಾರೆ. ಒಬ್ಬೊಬ್ಬರಾಗಿದ್ದರೆ ನಾವು ಈ ಡಿಸೈನೇ ಕಳಿಸಿದ್ದು, ಯಾಕೆ ಆ ಡಿಸೈನ್ ಹೊಲ್ದಿದ್ದೀರಾ ಅಂತ ಜಗಳ ಮಾಡೋರು ಇರ್ತಾರೆ. ಆ ಥರ ಕಸ್ಟಮರ್ಸು ನೋಡಿದ್ದೀನಿ ನಾನು. ನೋಡಿ ಈ ರೀತಿ ನಿಧಾನಕ್ಕೆ ಪೈಪಿಂಗ್ನ ಅದು ಉಲ್ಟಾ ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಈ ಥರ ಥ್ರೆಡ್ ಪೈಪಿಂಗ್ ಯೂಸ್ ಮಾಡಿ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಇಲ್ಲ ಮಾಮೂಲಿ ಥ್ರೆಡ್ ಪೈಪಿಂಗ್ ರೆಡಿ ಮಾಡಿಕೊಂಡು ಮಾಡಿ. ಓಕೆನಾ?
ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ನೆಕ್ ಡಿಸೈನು ರೆಡಿ ಆಗುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನು ನೋಡಿ. ಈ ರೀತಿ ಆಯಿತು. ಮತ್ತು ಇವಾಗ ಕೆಳಗಡೆ ಪೀಸ್ ಇಟ್ಕೊಂಡು ಈ ಮೇಲ್ಗಡೆದು ಆಲ್ರೆಡಿ ರೆಡಿ ಇದೆಯಲ್ಲ ಅದನ್ನು ಇಟ್ಬಿಟ್ಟು ಸ್ಟಿಚ್ ಮಾಡೋದು ಅಷ್ಟೇ. ಎರಡು ಕಡೆನೂ ನೀಟಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಈ ರೀತಿ ಇಟ್ಕೊಂಡು ಆಲ್ರೆಡಿ ಮೇಲ್ಗಡೆ ಪೈಪಿಂಗ್ ಕೊಟ್ಟಿದ್ದೀವಿ, ಕೆಳಗೆ ಪೋಟ್ಲಿ ಬಟನ್ ಇದೆ. ಈಗ ಈ ರೀತಿ ಮೇಲೆ ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಡಿಸೈನ್ ರೆಡಿ ಆಗುತ್ತೆ. ಆಲ್ರೆಡಿ ಮೇಲ್ಗಡೆ ಪೈಪಿಂಗ್ ಕೊಟ್ಟಿರೋದ್ರಿಂದ ಎರಡೂ ಒಂದೇ ಲೆವೆಲ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಆ ಕಡೆ ಒಂದು ಮೇಲೆ ಕೆಳಗೆ ಆಗೋ ಚಾನ್ಸ್ ಇರುತ್ತೆ. ಎರಡಕ್ಕೂ ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಂಬಿಟ್ರೆ ನಮ್ಗೆ ಎರಡು ಕಡೆನೂ ಒಂದೇ ಲೆವೆಲ್ಗೆ ಬರುತ್ತೆ. ಓಕೆನಾ. ಅದು ನಾವು ಪೈಪಿಂಗ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡಿಬಿಡ್ತೀವಲ್ಲ ಮಾರ್ಕ್ ಕಾಣಿಸಲ್ಲ, ಅದಕ್ಕೋಸ್ಕರ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಈಸಿಯಾಗಿ ಮಾಡ್ಕೊಬೋದು. ಅಂದರೆ ನೋಡಬೇಕಾದ್ರೆ ಕಷ್ಟ ಅನಿಸುತ್ತೆ, ಸ್ಟಿಚಿಂಗ್ ಎಲ್ಲ ಕಟ್ಟಿಂಗ್ ಮಾಡಿಕೊಂಡ್ರೆ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು. ನೋಡಿ ಈ ರೀತಿ ಬಂತು ಡಿಸೈನು, ತುಂಬ ಬ್ಯೂಟಿಫುಲ್ಲಾಗಿ ಬಂತು. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ಥರ ಇನ್ನೂ ಡಿಸೈನ್ಗಳನ್ನ ಹಾಕಬೇಕು, ಆದರೆ ಕೆಲಸ ಜಾಸ್ತಿ ಇರೋದ್ರಿಂದ ವೀಡಿಯೋನೇ ಹಾಕೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಕಂಟಿನ್ಯೂಸ್ಸಾಗಿ ವೀಡಿಯೋ ಹಾಕ್ತೀನಿ, ಮಿಸ್ ಮಾಡಲ್ಲ. ನೋಡಿ ಎರಡು ಕಡೆನೂ ಈ ರೀತಿ ಡಬ್ಬಾ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ನಮಗೆ ಡಿಸೈನು ರೆಡಿ ಆಗುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಡೋರಿ ಎಲ್ಲ ಹಾಕಿ ಪೈಪಿಂಗ್ ಎಲ್ಲ ಇಟ್ಟು ಬ್ಯಾಕ್ ನೆಕ್ಕು ಮತ್ತು ಬೋಟ್ ನೆಕ್ ಡಿಸೈನ್ ಇದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ನೆಕ್ ಡಿಸೈನ್ ರೆಡಿ ಆಗುತ್ತೆ. ನೋಡಿ ರೆಡಿ ಆಯಿತು. ಡೋರಿಗೆ ಗೊಂಡೆ ಹಾಕ್ಕೊಂಡು ಅದನ್ನೇನು ವೀಡಿಯೋ ಮಾಡಿಲ್ಲ, ಗೊಂಡೆ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಅದ್ರದ್ದೇನು ಮಾಮೂಲಿ ಸ್ಟಿಚಿಂಗ್ ಮಾಡ್ತಾನೆ ಇರ್ತೀವಲ್ಲ ಅಂದ್ಬಿಟ್ಟು ಅದರದ್ದೇನು ವೀಡಿಯೋ ಮಾಡಿಲ್ಲ. ಮಾಮೂಲಿ ಅದಕ್ಕೆ ಡಬ್ಬಾ ಸ್ಟಿಚ್ ಹಾಕ್ಕೊಳ್ಳಿ, ಒಂಥರ ಸ್ಟಿಫಾಗಿರುತ್ತೆ ಅಷ್ಟೇ. ಓಕೆನಾ. ಈ ರೀತಿ ಡಿಸೈನು ರೆಡಿ ಆಯಿತು. ನೋಡಿ ಗೊಂಡೆಗೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಆಲ್ರೆಡಿ. ಗೊಂಡೆಗೆ ಈ ರೀತಿ ಬ್ಯಾಕ್ ನೆಕ್ ಡಿಸೈನ್ನ ರೆಡಿ ಮಾಡ್ಬೋದು. ಅದು ನೀವು ಬೇಗನೆ ಇದು ಮಾಡ್ಕೊಬೋದು, ಬೇಗನೆ ಸ್ಟಿಚ್ ಮಾಡ್ಬೋದು. ನೋಡಿ ಈ ರೀತಿ ಕೆಳಗಡೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಬೋದು. ಈ ರೀತಿ ಬಂತು ಡಿಸೈನ್. ನೋಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.